ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ರಚಿಸಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಅರ್ಥಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇಷ್ಟರ ತನಕ ಲಕ್ಷ್ಮೀ ದೇವಿ ಕ್ಷೀರಸಾಗರದಿಂದ ಎದ್ದು ವರಮಾಲೆ ಹಿಡ್ಕೊಂಡು ಬಂದಿದ್ದಾಳೆ. ರಾಕ್ಷಸರನ್ನ ನೋಡು ಇಲ್ಲ, ದೇವತೆಗಳ ದೋಷಗಳನ್ನೆಲ್ಲ ಹೇಳಿದ್ದಾಳೆ. ಆಮೇಲೆ ದೇವರ ಸರ್ವೋತ್ತಮತ್ವವನ್ನು ಕೂಡ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾಳೆ. ಇವಾಗ ಲಕ್ಷ್ಮೀ ದೇವಿ ವರಮಾಲೆಯನ್ನು ನಾರಾಯಣ ಕೊರಳಿಗೆ ಹಾಕಿ ನಮಸ್ಕಾರ ಮಾಡಿದ್ದಾಳೆ. ಇವಾಗ ಇನ್ನ ಮದುವೆ ಕಾರ್ಯಕ್ರಮಗಳು ಶುರು ಆಗ್ತಾ ಇದೆ. ಇವಾಗ ಇಷ್ಟರ ತನಕ ನಾವು 70 ಪದ್ಯಗಳ ತನಕ ಅರ್ಥವನ್ನು ನೋಡಿದ್ದೀವಿ. ಇವಾಗ 71ರಿಂದ 75 ತನಕ ಪದ್ಯಗಳ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಈ ಮದುವೆ ಕ್ಷೀರಸಾಗರ ರಾಜನ ಮನೆಯಾದ ಕ್ಷೀರಸಾಗರದ ಪಕ್ಕದಲ್ಲಿರುವ ಜಾಗದಲ್ಲಿ ಆಗ್ತಾ ಇದೆ. ಇವಾಗ ಲಕ್ಷ್ಮೀದೇವಿ ವರಮಾಲೆ ಹಾಕಿದ ಮೇಲೆ ಎಲ್ಲಾ ದೇವತೆಗಳು ಸಂತೋಷದಿಂದ ಅನೇಕ ವಾಯಿದ್ಯಗಳನ್ನು ಬಾರಿಸ್ತಾ ಇದ್ದಾರೆ ಅಂತ ಈ 71ನೇ ಪದ್ಯದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ಕೊಂಬು, ಕಹಳೆ, ತಾಳ, ಮತ್ತೆ ಶಂಖ, ಮೌರಿ ಈ ತರ ಅನೇಕ ವಾದ್ಯಗಳನ್ನು ಜೋರಾಗಿ ಎಲ್ಲಾ ದೇವತೆಗಳು ಸಂತೋಷವಾಗಿ ವಿಜೃಂಭಣೆಯಿಂದ ಬಾರಿಸ್ತಾ ಇದ್ದಾರೆ. 72ನೇ ಪದ್ಯದಲ್ಲಿ ವರುಣರಾಜ ಶ್ರೀಹರಿಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ವರ ಬಂದ್ರೆ ನಮ್ಮ ಈ ಭೂಲೋಕದಲ್ಲಾದ್ರೆ ಮಾನವ ಮಾತ್ರನೇ ಬಂದಿರ್ತಾನೆ. ಅವನಲ್ಲೇ ನಾವು ಶ್ರೀಧರ ರೂಪಿ ಭಗವಂತನನ್ನು ನೋಡ್ತಾ ಈ ಪೂಜೆಗಳನ್ನ ಮಾಡ್ತೀವಿ, ವರ ಪೂಜೆಯನ್ನ. ಅಲ್ಲಿ ಕ್ಷೀರಸಾಗರದ ರಾಜನಿಗೆ, ಅದೇ ವರುಣರಾಜನಿಗೆ ಸಾಕ್ಷಾತ್ ಭಗವಂತನೇ ಬಂದ ಎದುರುಗಡೆ ನಿಂತಿದ್ದಾನೆ. ಎಲ್ಲ ಆಚಮನೆ, ಅರ್ಘ್ಯ, ಆಚಮನೆ ಈ ತರ ಅನೇಕ ಉಪಚಾರಗಳಿಂದ, ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಾ ಇದ್ದಾನೆ. ಸಂತೋಷದಿಂದ ಮಾಡ್ತಾ ಇದ್ದಾನೆ ಮತ್ತು ಸಂತೋಷದಿಂದ ದಾರೆ ಎಳೆದು ಕೊಡ್ತಾ ಇದ್ದಾನೆ ಮಗಳನ್ನ. ಆಮೇಲೆ ಸ್ವಾಮಿಯಲ್ಲಿ ಕೇಳ್ಕೊಂತ ಇದ್ದಾನೆ, ಸ್ವಾಮಿ ಈ ಪೂಜೆನ ಸ್ವೀಕರಿಸಿ ನಂಗೆ ಸದ್ಗತಿನಿ ಕೊಡು ಅಂತ. 73ನೇ ಪದ್ಯದಲ್ಲಿ ಅನೇಕ ಜನ ವಿಪ್ರರು ವೇದೋಕ್ತ ಮಂತ್ರಗಳನ್ನ ಪಠಿಸ್ತಾ ಇದ್ರೆ ನಾರದರು ಮತ್ತೆ ವಸಿಷ್ಠರು ಮೊದಲಾದ ಮುನೀಂದ್ರರು ಬಂದು ವಧುವರರ ಮೇಲೆ ಶೋಭನದ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಲಕ್ಷ್ಮೀ ನಾರಾಯಣರು ಕೂಡ ಇಬ್ಬರು ಒಬ್ಬರಿಗೊಬ್ಬರು ಅಕ್ಷತೆಗಳನ್ನು ಹಾಕೊಂಡು ಸಂತೋಷದಿಂದ ಇಬ್ಬರು ಪಕ್ಕ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಬಂದಿರೋ ಭಕ್ತರನ್ನೆಲ್ಲ, ಮದುವೆಗೆ ಬಂದಿರೋ ಆಹ್ವಾನಿತರನ್ನೆಲ್ಲ ನೋಡಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಕೊಟ್ರು. 74ನೇ ಪದ್ಯದಲ್ಲಿ ತುಂಬರು ಅನ್ನುವ ಗಂಧರ್ವರಲ್ಲೇ ತುಂಬರು ಅನ್ನೋರು ತುಂಬಾ ಶ್ರೇಷ್ಠವಾದವರು. ಅವರು ಮತ್ತೆ ನಾರದರು ಇನ್ನ ಹಲವಾರು ದೇವತೆಗಳು ಅಂಬರದಲ್ಲಿ ಅಂದ್ರೆ ಆಕಾಶದಲ್ಲಿ ನಿಂತುಕೊಂಡು ಪೀತಾಂಬರ ಧರಿಸಿರುವ ನಾರಾಯಣನ್ನ ಸ್ತುತಿಸುತ್ತಾ ಹೊಗಳುತ್ತಾ ಸಂತೋಷದಿಂದ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 75ನೇ ಪದ್ಯದಲ್ಲಿ ದೇವನಾರಿಯರು ಅಂದ್ರೆ ದೇವತಾ ಸ್ತ್ರೀಯರು ಶ್ರೇಷ್ಠದ ಆಗಿರೋರು ಯಾರ್ಯಾರು? ಬ್ರಹ್ಮದೇವರು ಸತಿಯಾದ ಸರಸ್ವತಿ ದೇವಿ, ಅವ್ರದೇ ಇನ್ನೊಂದು ರೂಪ ಆದ ಗಾಯತ್ರಿ ದೇವಿ, ಮತ್ತೆ ರುದ್ರದೇವರ ಪತ್ನಿಯಾದ ಪಾರ್ವತಿ ದೇವಿ, ಮತ್ತೆ ಇಂದ್ರದೇವರ ಪತ್ನಿಯಾದ ಸಚಿದೇವಿ, ಈ ತರ ಅನೇಕ ಜನ ದೇವತೆಗಳು, ದೇವತಾ ಸ್ತ್ರೀಯರು ಸಂತೋಷದಿಂದ ಅಲ್ಲಿ ಹಾಡಿ ಕುಣಿತಾ ಇದ್ದಾರಂತೆ. ಇವರೆಲ್ಲ ಯೂಶುವಲ್ ಆಗೇನು, ಇವ್ರೊಂದ್ ಕಡೆ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ, ಇವ್ರ ಎದುರುಗಡೆ ಸಾಧಾರಣ ದೇವತೆಗಳು ಅಂದ್ರೆ ಕೆಳಗೆ ಲೆವೆಲ್ ಅಲ್ಲಿರೋರು ಬಂದು ನೃತ್ಯ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಅವರೇ ಶ್ರೇಷ್ಠ ದೇವತಾ ಸ್ತ್ರೀಯರೇ ನಾರಾಯಣನ ಸ್ತುತಿಸ್ತಾ ಸಂತೋಷದಿಂದ ಹಾಡ್ತಾ ಕುಣಿತಾ ಇದ್ದಾರಂತೆ. ಮತ್ತೆ ದೇವತೆಯರು ಬೇರೆ ಬೇರೆ ಸುಗಂಧ ಭರಿತವಾದ ಹೂಗಳ ಮಳೆಯನ್ನು ಶ್ರೀಹರಿಯ ಮೇಲೆ ಸಂತೋಷದಿಂದ ಸುರಿಸ್ತಾ ಇದ್ದಾರಂತೆ. ಇದು 75ನೇ ಪದ್ಯ ಸ್ನೇಹಿತರೆ. ಇವತ್ತು ನಾವು 71ರಿಂದ 75 ತನಕ ಪದ್ಯದ ಅರ್ಥವನ್ನು ನೋಡಿದ್ದೀವಿ. ಇವಾಗ ಮದುವೆ ಮುಂಚಿನ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಇನ್ನು ಮುಂದೆ 76ನೇ ಪದ್ಯದಲ್ಲಿ ಹಸೆ ಮನೆಯೇ ಇರೋದ್ರ ಬಗ್ಗೆ ವಾದಿರಾಜರು ಹೇಳ್ತಾರೆ.
ಅದು ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಅದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.